ಚೆನ್ನಾಗಿತ್ತು. ಅದೇ ಆ ಪ್ರಪಂಚದಲ್ಲಿದೆ, ಇವಾಗ ಈ ಪ್ರಪಂಚ ನೋಡಿ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್. ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದ್ರೆ ಆ ಟಾಸ್ಕು ಅದೆಲ್ಲ ಅಲ್ಲೇ ಆಡಕ್ಕೆ ಸಾಧ್ಯ. ನಮ್ಮ ಲೈಫಲ್ಲಿ ಎಲ್ಲೂ ಆ ಥರ ಟಾಸ್ಕ್ ಆಡೋಕ್ಕಾಗಲ್ಲ. ತುಂಬಾ ಅಂದ್ರೆ ಎಂಜಾಯ್ ಮಾಡಿದ್ವಿ. ಒಂಥರ ಟಾಸ್ಕ್ ಜಗಳ ಅದ್ರ ಮಧ್ಯೆ ತಮಾಷೆ ಆಯಿತು. ಎಲ್ಲೋ ನಾವು ಇನ್ನ ಹೋಗ್ಬಿಟ್ಟಿದ್ವಿ ಕಾಲೇಜಲ್ಲೆಲ್ಲ ಗಾಸಿಪ್ಗಳನ್ನೆಲ್ಲ ಮಾಡ್ಕೊಂಡು ನಗಾಡ್ತಾ ಇದ್ದ ಆ ಥರ ಚಿಕ್ಕ ಹುಡುಗಿರ ಆಗ್ಬಿಟ್ಟಿದ್ವಿ. ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದೀರಿ, ಹೊರಗಡೆ ಕ್ರೇಜ್ ನೋಡಿದಾಗ ಯಾರಿದೆ ಅಂತ ಹೇಳಿ ಅನಿಸ್ತಾ ಇದೆ? ಇಲ್ಲಿ ಅದು ಎಲ್ರಿಗೂ ಗೊತ್ತಿದೆ. ನನ್ಗನ್ಸುತ್ತೆ ಗಿಲ್ಲಿ, ಅಶ್ಮಿ, ಜಾನ್ವಿ, ರಕ್ಷಿತಾ ಇವ್ರು 4 ಜನ ಟ್ರೋಲೋ ಏನೋ ನೆಗೆಟಿವ್ ಆಗಿ ಪಾಸಿಟಿವ್ ತುಂಬ ಸೌಂಡ್ ಮಾಡಿದ್ದೀವಿ ಅಂತ ನನ್ಗನ್ಸುತ್ತೆ. ಗಿಲ್ಲಿ ಕ್ರೇಜ್ ಇದೆ ಹೊರಗಡೆ. ಪ್ರತಿ ಸಲ ಅಷ್ಟೇ ಬಿಗ್ ಬಾಸ್ ಆದಾಗ ಒಬ್ಬೊಬ್ರನ್ನ ಜನ ತುಂಬಾ ಇಷ್ಟಪಟ್ಬಿಡ್ತಾರೆ. ರೋಹನ್ ಪ್ರತಾಪ್ ಇರ್ಬೋದು ಅಥವಾ ಜಗದೀಶ್ ಅವ್ರು ಇರ್ಬೋದು, ಅವ್ರು 18 ಡೇಸ್ ಕ್ರೇಜ್ ಇತ್ತು. ಸೊ ಬಿಗ್ ಬಾಸ್ ಇರೋ ಕ್ರೇಜು ಬಿಗ್ ಬಾಸ್ ಇಂದ ಅಲ್ಲಿ ಕಂಟೆಸ್ಟೆಂಟ್ಗೆ ಸಿಗೋಂಥ ಕ್ರೇಜ್ ಇದು. ನೆಕ್ಸ್ಟ್ ಸೀಸನ್ ಬಂದಾಗ ಇನ್ನೊಬ್ರು ಕ್ರೇಜ್ ಶುರು ಆಗುತ್ತೆ. ಅಂದ್ರೆ ಇದು ರಿಯಾಲಿಟಿ. ನಾನು ಪ್ರತಿ ಸಲ ಹೇಳಿದಾಗ ಇದು ಜಲಸಿಂದ ಹೇಳ್ತಿದ್ದೀನಿ ಅಂತ ಜನ ಅನ್ಕೋತಾರೆ, ಬಟ್ ರಿಯಾಲಿಟಿ ಇದು. ನೀವೇ ಯೋಚನೆ ಮಾಡಿ, ನೀವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಜನ ಇಷ್ಟಪಡ್ತಾ ಇದ್ದಾರೆ, ಜನ ಎಂಜಾಯ್ ಮಾಡ್ತಾ ಇದಾರಲ್ಲ, ಅಷ್ಟೇ, ಅದೇ ಬೇಕಾಗಿರೋದು. ಹೊರಗಡೆ ಈ ರೀತಿ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗಿದೆ, ಇಲ್ಲಿ ಆ ರೀತಿ ಒಳಗಡೆ ಇದಾರಾ ಅಂತ? ಅಂದ್ರೆ ಅಲ್ಲಿ ಇರೋದಕ್ಕೆ ಇಲ್ಲಿ ಕಾಣಿಸ್ತಾ ಇದೆ. ಅದು 1.5 hour ಅಲ್ಲಿ ನಾವು ನೋಡೋದೇ ಬೇರೆ. ಅಲ್ಲಿ 24/7 ನಮಗೆ ಅದೇ ಕಾಮಿಡಿ ಕೇಳಿ ಕೇಳಿ ಬೋರ್ ಆಗಿರುತ್ತೆ. ಇದೇನು ಯಾವಾಗಲೂ ಮಾತಾಡ್ತಿರ್ತಾನೆ ಅಂತ. ಬಟ್ ಅದನ್ನ 1.5 hour ಏನೋ ಕೆಲಸ ಮುಗಿಸಿ ಬಂದು ನೋಡಿದಾಗ ಆ ಕಾಮಿಡಿನ ಜನ ಎಂಜಾಯ್ ಮಾಡ್ತಾರೆ. ಅಲ್ಲಿ ಇರಿಟೇಷನ್ ಆಗುತ್ತೆ, ಖುಷಿನೂ ಆಗುತ್ತೆ. ಬಟ್ ಆದರೆ ತುಂಬಾ ಇಲ್ಲಿ ಹೆಂಗೆ ಅಂದ್ರೆ ನಮ್ಮನ್ನ ಒಂಥರ ಕೋಪ ಬರೆಸ್ತಾನೆ ಹೊರತು ಅವ್ನು ಕಾಮ್ ಆಗಿರ್ತಾನೆ. ಅದು ಅವ್ನ ಸ್ಟ್ರಾಟಜಿ. ನಮ್ಮನ್ನ ಕೆಣಕಿ ಕೋಪ ಬರೆಸಿ ನಮ್ಮನ್ನ ಕೆಟ್ಟವ್ರು ಮಾಡಿ ಅವ್ನು ಹೀರೋ ಆಗ್ಬಿಡ್ತಾನೆ. ಬಟ್ ಆ ಸ್ಟ್ರಾಟಜಿ ಎಲ್ರಿಗೂ ಸಿಗ್ಬೇಕಲ್ಲ. ಜಾನಮ್ ಲಾಸ್ಟ್ ಕ್ವಶನ್, ನಿಮ್ಮ ಜನಪ್ರಿಯತೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಎಷ್ಟು ಡಬಲ್ ಆಗಿದೆ ಅಂತ ಅನ್ಸುತ್ತಾ ಅಥವಾ ಹೇಗಿದೆ ನಿಮ್ದು? ನನಗೇನು ಅನ್ನಿಸ್ತಾನೆ ಇಲ್ಲ ಇವಾಗ. ನನಗೇನು ಅವಾಗ ಹೆಂಗಿದ್ನೋ ಇವಾಗಲೂ ಹಾಗೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನೆಲ್ಲೂ ಹೊರಗಡೆನೆ ಬಂದಿಲ್ಲ, ಎಲ್ಲೂ ಹೊರಗೆ ಹೋಗೇ ಇಲ್ಲ, ಮನೆಯಲ್ಲೇ ಇದ್ದೆ. ಆಚೆ ಕಡೆ ಟಾಕ್ ಕ್ರಿಯೇಟ್ ಆಗಿದೆ. ಅಂದ್ರೆ ನನ್ಗೆ ಯಾವುದೇ ಭ್ರಮೆ ಇಲ್ಲ. ಇದು ಏನೇ ಒಂದು ಜನಪ್ರಿಯತೆ ಬಂದ್ರೂ ಅದು ಟೈಮಿಂಗ್ ಅಂತ ಅನ್ಸುತ್ತೆ, ಸೀಸನಲ್ ಅಂತ ಅನ್ಸುತ್ತೆ. ಅದು ನಾವು ಹೇಗೆ ತಗೊಂಡು ಹೋಗ್ತೀವಿ ಅದ್ರ ಮೇಲಿರುತ್ತೆ. ಏನಲ್ಲ ಒಳಗಡೆ ಹೋಗಿ ಬಂದ ತಕ್ಷಣ ಏನೋ ನಮ್ಮ ಜೀವನನೇ ಬದಲಾಗುತ್ತೆ ಅನ್ನೋದು ಆ ಭ್ರಮೆ. ಬಟ್ ನಾವು ಅದನ್ನು ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕಾಪಾಡ್ಕೊಳ್ಳೋದು ಇಂಪಾರ್ಟೆಂಟ್, ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ನಿಮ್ಮ ಮತ್ತು ಅಶ್ವಿನಿ ಮೇಡಮ್ ಫ್ರೆಂಡ್ಶಿಪ್ ಹೌದು, ನಿಜಾಗ್ಲೂ ಅಂದ್ರೆ ನಾನು ಬಿಗ್ ಬಾಸ್ ಮನೇಲಿ ಹೋಗಿ ಯಾರ ಜೊತೆ ಇಷ್ಟು ಕನೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ನನ್ಗಾಯ್ತು. ತುಂಬಾ ಒಳ್ಳೆ ಕ್ಷಣಗಳನ್ನ ಕಳೆದಿವಿ, ತುಂಬಾ ಗಾಸಿಪ್ ಮಾಡಿದೀವಿ ಎಲ್ಲದಕ್ಕಿಂತ ಜಾಸ್ತಿ. ಅದೇ ನಾನು ಹೇಳ್ದಾಗೆ ತುಂಬಾ ಚಿಕ್ಕ ಹುಡುಗಿರ ಆಗ್ಬಿಟ್ಟಿದ್ವಿ ನಾವು ಅಲ್ಲಿ. ತರಲೆ, ತಮಾಷೆ, ಜಗಳ, ಟಾಸ್ಕು, ಇನ್ನೊಬ್ರ ಬಗ್ಗೆ ಮಾತಾಡೋದು. ಅದು ಆಚೆ ಕಡೆ ಬಂದಾಗ ಅಯ್ಯೋ ಇದೆಲ್ಲ ಟ್ರೋಲ್ ಆಗಿದ್ಯಾ, ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ. ಆಚೆ ಕಡೆ ಬಂದಾಗ ಇದೆಲ್ಲ ಟ್ರೋಲ್ ಆಗಿದ್ಯಾ ಅಂತ. ಆಮೇಲೆ ಅವ್ರು ನಾನು ಹೇಳಿದ್ರೆ ಅವ್ರು ಯಾವಾಗಲೂ ಹೇಳೋರು ಇರೋದು ನನಗೆ ಬೇಕು ಅಂತ. ನಾನೇನಾದ್ರೂ ಮಧ್ಯದಲ್ಲಿ ಎಲಿಮೆಂಟ್ ಆದ್ರೆ ನಿಮಗೆ ಏನು ನನ್ನ ಥಿಂಗ್ಸಲ್ಲಿ ನಿಮ್ಗೆ ಏನು ಬೇಕು ನೀವು ಇಟ್ಕೊಂಡು ಕಳಿಸಿ ಉಳಿದಿದ್ದು ಅಂತ ಹೇಳಿದೆ. ಇಟ್ಕೊಂಡು ಅಷ್ಟೇ.